ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ತಾಲೂಕಿನ ಡಿಪಾಳ್ಯ ಗ್ರಾಮದಲ್ಲಿ ಜೈ ಹನುಮಾನ್ ಆಟೋ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಭಾನುವಾರ ಆಚರಿಸಲಾಯಿತು. ರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ಖಾದರ್ ಸುಭಾನ್ ಖಾನ್ ಅವರು ಮಾತನಾಡುತ್ತಾ, ಗಡಿ ಭಾಗದಲ್ಲಿ ತೆಲುಗು ಭಾಷೆಯ ಪ್ರಭಾವವಿದ್ದರೂ ಕೂಡ ಈ ಭಾಗದ ಜನರ ಹೃದಯದ ಭಾಷೆ ಕನ್ನಡ ಭಾಷೆಯಾಗಿದೆ ಎಂದು ತಿಳಿಸಿದ ಅವರು, ಕನ್ನಡ ರಾಜ್ಯೋತ್ಸವ ನವೆಂಬರ್ ಉತ್ಸವವಾಗದೆ ವರ್ಷ ಪೂರ್ತಿ ನಿತ್ಯೋತ್ಸವವಾಗಲಿ ಎಂದರು. ಸಮಾರಂಭದಲ್ಲಿ ವಯೋವೃದ್ಧರಿಗೆ ಬೆಡ್ಶೀಟ್ಗಳನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರಗಳನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ನರಸಿಂಹಪ್ಪ, ಉಪಾಧ್ಯಕ್ಷ ನರಸಿಂಹಮೂರ್ತಿ, ನೂರುಲ್ಲಾ, ಶರತ್, ಸೂರಿ, ಸುದರ್ಶನ್, ಮಂಜುನಾಥ್, ಪ್ರವೀಣ್, ಸನ್ನಿ, ಹರೀಶ್, ಬಾಲಕೃಷ್ಣ, ಚಂದ್ರ, ವೆಂಕಟೇಶ್, ಲಕ್ಷ್ಮೀನಾರಾಯಣ ಹಾಗೂ ಇನ್ನಿತರರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾವು ಗೌರಿಬಿದನೂರು ತಾಲೂಕು ಡಿಪಾಳ್ಯ ಗ್ರಾಮದಲ್ಲಿ ನಾವು ಜೈ ಹನುಮಾನ್ ಆಟೋ ಚಾಲಕರ ಸಂಘದ ವತಿಯಿಂದ ಎಲ್ಲ ಚಾಲಕರು ಪ್ರತಿಯೊಬ್ಬರು ಸೇರಿ 24ನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ನಾವು ಹಾಗೆ ಎಲ್ಲ ಈ ನವೆಂಬರ್ ತಿಂಗಳಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ನಮ್ಮ ಡಿಪಾಳ್ಯದ ಜನತೆ ಮತ್ತು ಎಲ್ಲ ಆಟೋ ಚಾಲಕರು, ಈ ಆಟೋ ಚಾಲಕರಿಗೆ ನಾವು ಅದ್ಧೂರಿ ಸ್ವಾಗತ ನಾವು ಎಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ, ಎಲ್ಲ ಪಂಚಾಯಿತಿ ಸದಸ್ಯರ ಪರವಾಗಿ, ಅಧ್ಯಕ್ಷರು, ಉಪಾಧ್ಯಕ್ಷರ ಪರವಾಗಿ, ಎಲ್ಲರ ಪರವಾಗಿ ಆಟೋ ಚಾಲಕರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ, ಈ ಪ್ರತಿ ವರ್ಷ ಅದ್ಧೂರಿ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ನಾವು ಅವ್ರನ್ನೆಲ್ಲ ಹೆಮ್ಮೆ ಪಡ್ತೀವಿ. ನಾವು ಮತ್ತು ಎಷ್ಟು ವರ್ಷದಿಂದ ನಡ್ಸ್ಕೊಂಬರ್ತಾ ಇದ್ದೀರಿ? 24 ವರ್ಷದಿಂದನೂ ಇದೇ ರೀತಿಯೇ ನಡ್ಸ್ಕೊಂಡು ಬರ್ತಾಯಿದ್ದೀವಿ. 24 ವರ್ಷದಿಂದನಾ? ಓಕೆ ಸರ್, ಜೈ ಹನುಮಾನ್ ಆಟೋ ಚಾಲಕರ ಸಂಘದ ವತಿಯಿಂದ 24ನೇ ವರ್ಷದ ಆಚರಣೆ ನಾವು ವರ್ಷ ಇದೇ ರೀತಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ವಿಚಾರಿಸ್ತೀವಿ. ನಿಮ್ಮ ಹೆಸರು ಹೇಳಿ. ನರಸಿಂಹ ಅಧ್ಯಕ್ಷರು ಮಾತ್ರ ತುಂಬ ಭಾಳ ಇದೆ. ಅವರು ವರ್ಷ ತಮ್ಮ ಏನು ಸಮಾಜ ಸೇವೆ ಮಾಡ್ತಾಯಿದ್ದಾರೆ ಅದೇ ರೀತಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರು ಜೈ ಹನುಮಾನ್ ಆಟೋ ಚಾಲಕರಿಗೆ ದೊಡ್ಡ ಶಕ್ತಿ ಅಂತ ಹೇಳ್ಬೋದು.